ಹಲೋ ಯಂಗ್ ಚಾಂಪ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ಎಲ್ಲ PUC ವಿದ್ಯಾರ್ಥಿಗಳು ನಿಮ್ಮ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ ಭಾವಿಸ್ತೀನಿ. ಹಾಗೆ ನಿಮ್ಮ ಫಿಸಿಕ್ಸ್ ಎಕ್ಸಾಮ್ಗೆ ತುಂಬ ಜೋರಾಗಿ ಪ್ರಿಪೇರ್ ಆಗ್ತಿರ್ತೀರ ಅಂತ ನಾನು ಭಾವಿಸ್ತೀನಿ. ಸೊ ಇದ್ರ ಮಧ್ಯೆ ಯಾರೆಲ್ಲ KCT ಅಪ್ಲಿಕೇಶನ್ ಹಾಕಿದಿರೋ ವೆರಿ ಕ್ವಿಕ್ ಅಪ್ಡೇಟ್ ಇದೆ. ಸೊ ಏನಪ್ಪ ಅಂದರೆ ರಿಗಾರ್ಡಿಂಗ್ ನಿಮ್ಮ KCT ಅಪ್ಲಿಕೇಶನ್ಸ್ ಕುರಿತಾದಂತೆ. ಸೊ ಅಕಾರ್ಡಿಂಗ್ ಟು ದ ಲಾಸ್ಟ್ ಅಪ್ಲಿಕೇಶನ್ಸ್ ಪ್ರಕಾರ ನಿಮ್ಮ KCT ಆನ್ಲೈನ್ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರು. ಜೊತೆಗೆ 24th of Feb ಲಾಸ್ಟ್ ಡೇಟನ್ನು ಕೊಟ್ಟಿದ್ರು ನೀವು ಎಕ್ಸಾಮ್ ಫೀಸನ್ನು ಪೇ ಮಾಡೋದಕ್ಕೆ. ಬಟ್ ಇವತ್ತು ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ನಿಮಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಫೈನಲ್ ಸಬ್ಮಿಷನ್ಸ್ ಕೊಟ್ಟಿದ್ದೀರೋ ಓನ್ಲಿ ಫೀ ಬ್ಯಾಲೆನ್ಸ್ ಮಾತ್ರ ಇರುತ್ತೋ. ಸೊ ಅಂಥ ಕ್ಯಾಂಡಿಡೇಟ್ಸ್ಗೆ ಟಿಲ್ 7th of March 2026 ವರೆಗೂ ನೀವು ನಿಮ್ಮ KCT ಆನ್ಲೈನ್ ಅಪ್ಲಿಕೇಶನ್ಸ್ನ ಫೀನ ಪೇ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ದಿಸ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀ ಟು ದೋಸ್ ಹೂ ಹ್ಯಾವ್ ಆಲ್ರೆಡಿ ರಿಜಿಸ್ಟರ್ಡ್ ಅಂಡ್ ಸಬ್ಮಿಟೆಡ್ ದಿ ಅಪ್ಲಿಕೇಶನ್ ಫಾರ್ CET 2026. Date has been extended up to 7th of March 2026 only to pay the fees to the candidates who have already registered and submitted the applications. So ಯಾರೆಲ್ಲ ಫೈನಲ್ ಸಬ್ಮಿಷನ್ಸ್ ಆಗಿದೆ ಬಟ್ ಫೀಸ್ನ ಪೇ ಮಾಡೋದಕ್ಕಾಗಿರ್ಲಿಲ್ವೋ, ಸೊ ಟಿಲ್ 7th of March 2026 ವರೆಗೂ ನಿಮಗೆ ಟೈಮ್ ಇದೆ. ಯು ಕ್ಯಾನ್ ಗೋ ಅಂಡ್ ಪೇ ಯೋರ್ KCT ಆನ್ಲೈನ್ ಅಪ್ಲಿಕೇಶನ್ ಫೀಸ್. ಸೊ ಯಾರೆಲ್ಲ ನಿಮ್ಮ ಸ್ನೇಹಿತರು ವಿಚ್ ಮೀನ್ಸ್ ಫ್ರೆಂಡ್ಸ್ ಯಾರೆಲ್ಲ ಫೀಸ್ನ ಪೇ ಮಾಡಿಲ್ವೋ, ಸೊ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ಫುಲ್ ಆಗಲಿ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ ಸೊ ಕ್ಲಾಸಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಸೊ ಲಾಸ್ಟ್ ಕ್ಲಾಸಸ್ ನಿಮಗೆ ಬಯೋಲಜಿ ಕ್ಲಾಸಸ್ ಆಲ್ರೆಡಿ ಅಪ್ಲೋಡ್ ಆಗ್ತಿದೆ. ಸೊ ಹೀಗೆ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಕ್ಲಾಸಸ್ ಆಗಿರ್ಬೋದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಿಮಗೆ ನೋಟಿಫೈ ಆಗಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.